ಇದೇ ತಿಂಗಳು 27ನೇ ತಾರೀಕಿಗೆ ಗಣೇಶ ಚತುರ್ಥಿ ಹಬ್ಬ ಬರ್ತಾಯಿದೆ. ಗಣಪತಿ ಇಟ್ಟು 10 ದಿನದ ನಂತರ ನದಿಗೆ ಅಥವಾ ಹೊಳೆಗೆ ವಿಸರ್ಜನೆ ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಬೆಳೆದಿದೆ. ಇದರ ಹಿನ್ನೆಲೆ ಬಹುತೇಕ ಜನರಿಗೆ ಇದು ಗೊತ್ತೇ ಇಲ್ಲ. 1927ರಲ್ಲಿ ಅಂಬೇಡ್ಕರ್ ಅವರು ಗಣೇಶ ವಿಸರ್ಜನೆಯ ಒಂದು ಸತ್ಯವನ್ನು ಹೊರಹಾಕಿದ್ರು. ಅದೇನಪ್ಪ ಅಂತ ಹೇಳಿದ್ರೆ 1873ರಲ್ಲಿ ಸತ್ಯಶೋಧಕ ಸಮಾಜ ಅನ್ನುವುದನ್ನು ಜ್ಯೋತಿರಾವ್ ಫುಲೆ ಅವರು ಸ್ಥಾಪನೆ ಮಾಡಿದ್ರು. ಅವರು ಮಹಿಳೆಯ ಹಕ್ಕಿಗಾಗಿ ಮತ್ತು ದಲಿತರ ಸಂರಕ್ಷಣೆಗಾಗಿ ಮತ್ತು ಅವರಿಗೆ ಅರಿವನ್ನು ಉಂಟು ಮಾಡುವ ಸದುದ್ದೇಶದಿಂದ ಸತ್ಯಶೋಧಕ ಸಮಾಜವನ್ನು 1873 ಸೆಪ್ಟೆಂಬರ್ 24ರಲ್ಲಿ ಸ್ಥಾಪನೆ ಮಾಡಿ ಪುಣೆಯಲ್ಲಿ ಬಾಂಬೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಪ್ರತಿದಿನ ಮೆರವಣಿಗೆ ಹೋಗ್ತಾಯಿತ್ತು. ಆ ಮೆರವಣಿಗೆ ಬ್ರಾಹ್ಮಣಶಾಹಿ ಮೌಲ್ಯಗಳನ್ನು ಹೊತ್ತಂತಹ ಬಹುತೇಕರಿಗೆ ಕಿರಿಕಿರಿ ಉಂಟು ಮಾಡ್ತಾಯಿತ್ತು. ಈ ಕಾರಣಕ್ಕಾಗಿ ಬಾಲಗಂಗಾಧರ ತಿಲಕ್ರವರು ಈ ಸತ್ಯಶೋಧಕ ಸಮಾಜದ ಒಂದು ಮೆರವಣಿಗೆಯ ಪ್ರಭಾವವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಅವರೇನು ಮಾಡಿದ್ರು, ಗಣಪತಿಯನ್ನು ಹೊರಗಡೆ ಬಯಲು ಪ್ರದೇಶಗಳಲ್ಲಿ ಇಟ್ಟು ಅದನ್ನು ಎಲ್ಲರೂ ಪೂಜೆ ಮಾಡುವ ಹಾಗೆ ಎಲ್ಲರಿಗೂ ಒಂದು ಕರೆಯನ್ನು ಕೊಡ್ತಾರೆ. ಇದು 1873ರ ಹಿಂದೆ ಇದು ಬರೀ ಕೇವಲ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯ ವರ್ಗದವರು ಮಾತ್ರ ವೈಯಕ್ತಿಕವಾಗಿ ಖಾಸಗಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಗಣಪತಿಯನ್ನು ಇಟ್ಟುಕೊಳ್ತಾ ಇದ್ದರು. 1893ರಲ್ಲಿ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕ್ ಅವರು ಪ್ರಾರಂಭಿಸಿದ್ರು. 1895ರಲ್ಲಿ ಶಿವಾಜಿ ಜಯಂತಿಯನ್ನು ಕೂಡ ಅವರು ಪ್ರಾರಂಭಿಸಿದ್ರು. ಗಣೇಶೋತ್ಸವದ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮೇಲ್ಜಾತಿಯ ವರ್ಗದವರ ಸಂಘಟನೆ ಮತ್ತು ಈ OBC ಸಮುದಾಯದವರ ಸಂಘಟನೆ, ಇದು ಅವರ ಉದ್ದೇಶವಾಗಿತ್ತು. ಈ ಗಣಪತಿಯನ್ನು ಸಾರ್ವಜನಿಕವಾದ ಸ್ಥಳದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಶೂದ್ರರು, ಅತಿ ಶೂದ್ರರು ಗಣಪತಿಗೆ ಅಲ್ಲಿ ಮೆರವಣಿಗೆಗೆ ಬಂದು ಅದನ್ನು ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಆಗ ಬ್ರಾಹ್ಮಣ ಸಮುದಾಯದವರು ದೊಡ್ಡದ ಮಟ್ಟದಲ್ಲಿ ಅವರು ಆಕ್ಷೇಪಣೆ ಮಾಡಿದ್ರು ಮತ್ತು ಬಾಲಗಂಗಾಧರ ತಿಲಕರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಗಣಪತಿ ಏನು ಮನೆಯಲ್ಲಿತ್ತು ಅದನ್ನು ನಾವೇನು ಬಯಲಿಗಿಟ್ಟಿದ್ದೀವೋ ಅದನ್ನು ಎಲ್ಲರೂ ಶೂದ್ರರು, ಅತಿ ಶೂದ್ರರು ಮುಟ್ತಾ ಇದ್ದಾರೆ ಕೈಯಿಂದ, ಅದು ಮಲಿನಗೊಂಡಿದೆ, ಅದನ್ನು ನಾವು ಮನೆಯೊಳಗೆ ಹೇಗೆ ತೆಗೆದುಕೊಂಡು ಹೋಗುವಂತಹದ್ದು ಅಂದ್ಬಿಟ್ಟು ಅವರು ಉಗ್ರವಾಗಿ ಈ ಬಾಲಗಂಗಾಧರ ತಿಲಕ್ ಅವರನ್ನು ಟೀಕೆ ಮಾಡಿದ್ರು ಅವರು. ಆಗ ಬಾಲಗಂಗಾಧರ ತಿಲಕ್ ಅವರು ಒಂದು ಒಳ್ಳೆಯ ಉಪಾಯ ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಮನೆಗೆ ತೆಗೆದುಕೊಂಡು ಹೋಗದೇನೆ ಈ 10 ದಿನ ಆದ ನಂತರ ವಿಸರ್ಜನೆ ಮಾಡಿ ಹೊಳೆಗೆ, ಅಲ್ಲೇ ಪುಣೆಯಲ್ಲಿರುವಂಥ ಒಂದು ಹೊಳೆಗೆ ಅದನ್ನು ಬಿಸಾಡಿ ಅದನ್ನು ಗಣೇಶನ ವಿಸರ್ಜನೆ ಮಾಡಿದ್ದೀವಿ ಅನ್ನೋ ಒಂದು ಪದ್ಧತಿಯನ್ನಾಗಿ ಅವರು ಬೆಳೆಸಿದ್ರು. ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಸ್ಪೃಶ್ಯರು ಗಣಪತಿಯನ್ನು ಮುಟ್ಟಿದ ಒಂದೇ ಕಾರಣಕ್ಕಾಗಿ ಅವರು ಆ ಗಣೇಶನ ವಿಸರ್ಜನೆ ಮಾಡಿದ್ರು, ನದಿಗೆ ಎತ್ತಿ ಬಿಸಾಡಿದ್ರು ಆ ಗಣಪತಿಯನ್ನು. ಅಂದಿನಿಂದ ಇಂದಿನವರೆಗೂ 1893ರಿಂದ ಇಂದಿನವರೆಗೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯನ್ನು ಇಡುವಂತಹ ಪದ್ಧತಿಯನ್ನು ನಾವು ಕಾಣ್ತೇವೆ. ಆದರೆ ಇದರ ಅರ್ಥ ಮಾಡ್ಕೊಳ್ಬೇಕು, ಶೂದ್ರರು, ಅತಿ ಶೂದ್ರರು ಆ ಗಣಪತಿಯನ್ನು ಮುಟ್ಟಿರೋದ್ರಿಂದ ಅದು ಮಲಿನವಾಗಿದೆ ಅನ್ನೋ ಕಾರಣಕ್ಕಾಗಿ ಬಿಸಾಡಿದ್ದಾರೆ ವಿನಃ ಇನ್ನು ಯಾವುದೇ ಪಾವಿತ್ರ್ಯತೆ ಗಣೇಶ ವಿಸರ್ಜನೆಯಲ್ಲಿ ಇಲ್ಲ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಈ ಮಾಹಿತಿಯನ್ನು ರವಾನಿಸಬೇಕು. ಈ ವಿಷಯವನ್ನು ಹೇಳಿದಂಥವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಸೆಪ್ಟೆಂಬರ್ 24ನೇ ತಾರೀಕು 1927ರಂದು ಅವರು ಭಾಷಣ ಮಾಡ್ತಾರೆ. ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರ ಕೊಲೆ ಆಗುತ್ತೆ ಅನ್ನೋ ಒಂದು ಪುಕಾರೆಬ್ಬುತ್ತೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಡಿಕೆ ಮಾನೆ ಅನ್ನುವಂತಹ ಬಾಡಿಗಾರ್ಡನ್ನು ಜೊತೆಗೋಗಿ 10 ಜನ
ಅಸ್ಪೃಶ್ಯ ಸಮುದಾಯದ ಬಾಡಿಗಾರ್ಡ್ಗಳ ಜೊತೆಗೆ ಹೋಗಿ ಅವರು ಭಾಷಣವನ್ನು ಮಾಡ್ತಾರೆ ಪುಣೆಯಲ್ಲಿ. ಏನು ಭಾಷಣ ಮಾಡ್ತಾರೆ? ಈ ವಿಸರ್ಜನೆಯ ಉದ್ದೇಶ ಏನು, ಗಣೇಶೋತ್ಸವದ ವಿಸರ್ಜನೆಯ ಉದ್ದೇಶ ಏನು ಅನ್ನೋ ಸತ್ಯವನ್ನು ಅವರು ಬಹಿರಂಗವಾಗಿ ತಿಳಿಸ್ಕೊಡ್ತಾರೆ. ಅದಕ್ಕಾಗಿಯೇ SC ST OBCಗಳು ಗಣೇಶೋತ್ಸವದ ವಿಸರ್ಜನೆ ಮಾಡುವಂಥದ್ದೇನಿದೆಯೋ, ಗಣೇಶನ ವಿಸರ್ಜನೆ ಮಾಡೋಂಥದ್ದು ಇದೆಯಲ್ಲ, ಇದರ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಎಲ್ಲರೂ ಬಹಿಷ್ಕರಿಸಬೇಕು ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರಗಳು. ಜೈ ಭೀಮ್.